ಚಾಮರಾಜನಗರದಲ್ಲಿ ವಿಜಯೇಂದ್ರ ಹಾಗೆ ಕಮಲ ಬ್ಯಾನರ್ಗಳನ್ನು ತೆರವುಗೊಳಿಸಲಾಗಿದೆ. ಹೀಗಾಗಿ ಚಾಮರಾಜನಗರ ನಗರಸಭೆ ವಿರುದ್ಧ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಕಮಲ ಚಿಹ್ನೆ ಬ್ಯಾನರ್ಗಳನ್ನು ತೆರವುಗೊಳಿಸಿದ್ದಕ್ಕೆ ಬಿಜೆಪಿಯಿಂದ ರಸ್ತೆಯನ್ನ ತಡೆ ಹಿಡಿದು ಪ್ರೊಟೆಸ್ಟ್ ಅನ್ನ ಕೂಡ ಮಾಡಲಾಗಿದೆ. ಇಂದು ಚಾಮರಾಜನಗರಕ್ಕೆ ಬಿವೈ ವಿಜಯೇಂದ್ರ ಭೇಟಿ ಹಿನ್ನೆಲೆಯಲ್ಲಿ ಬಾವುಟಗಳು ಹಾಗೆ ಸ್ವಾಗತ ಕೋರುವ ಫ್ಲೆಕ್ಸ್ಗಳನ್ನು ಕಾರ್ಯಕರ್ತರು ಅಳವಡಿಸಿದ್ರು. ಆದರೆ ಅನುಮತಿ ಪಡೆದಿಲ್ಲ ಅಂತ ಹೇಳಿ ಬ್ಯಾನರ್ ಹಾಗೆ ಫ್ಲೆಕ್ಸ್ಗಳನ್ನು ನಗರಸಭೆ ತೆರವುಗೊಳಿಸಿದೆ. ಹೀಗಾಗಿ ಚಾಮರಾಜನಗರ ನಗರಸಭೆ ವಿರುದ್ಧ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಫ್ಲೆಕ್ಸ್ ತೆಗೆದು ಹಾಕಿದ್ದಕ್ಕೆ ನಗರಸಭೆ ಸಿಬ್ಬಂದಿ ವಿರುದ್ಧ ಕಮಲ ಕಾರ್ಯಕರ್ತರು ಕೆಂಗಣ್ಣನ್ನ ತೋರಿ ದಿಢೀರ್ ಅಂತ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಇವತ್ತು ಚಾಮರಾಜನಗರಕ್ಕೆ ಬಿವೈ ವಿಜಯೇಂದ್ರ ಭೇಟಿ ಕೊಡೋ ಹಿನ್ನೆಲೆಯಲ್ಲಿ ಅವರಿಗೆ ಸ್ವಾಗತ ಕೋರೋದಕ್ಕೆ ಬಾವುಟಗಳು ಹಾಗೆ ಫ್ಲೆಕ್ಸ್ಗಳನ್ನು ಹಾಕಿದ್ರು ಕಾರ್ಯಕರ್ತರು. ಆದರೆ ಪರ್ಮಿಷನ್ ತೆಗೆದುಕೊಳ್ಳದೆ ಅಳವಡಿಕೆ ಮಾಡಲಾಗಿದೆ ಅಂತ ನಗರಸಭೆ ತೆರವುಗೊಳಿಸಿತ್ತು. ಅದನ್ನ ಖಂಡಿಸಿ ಪ್ರೊಟೆಸ್ಟ್ ಅನ್ನ ಕೂಡ ಮಾಡಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಕರ್ನಾಟಕ ರಾಜ್ಯದ ಭವಿಷ್ಯದ ನಾಯಕರು, ನೂತನ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ವಿಜೇಂದ್ರ ಯಡಿಯೂರಪ್ಪ ಸಾಹೇಬರು ರಾಜ್ಯಾಧ್ಯಕ್ಷರಾದ ಪ್ರಥಮ ಬಾರಿಗೆ ಸಂಘಟನಾತ್ಮಕ ದೃಷ್ಟಿಯಿಂದ ನಮ್ಮ ಜಿಲ್ಲೆಗೆ ಭೇಟಿ ನೀಡ್ತಾರೆ. ಇವತ್ತು ರಾಜ್ಯಾಧ್ಯಕ್ಷರು ಭೇಟಿ ನೀಡ್ತಾ ಇರೋಂಥ ವಿಚಾರ ಬಿಜೆಪಿ ಪಕ್ಷದ ಎಲ್ಲ ಕಾರ್ಯಕರ್ತರ ಬಂಧುಗಳು ಅವರ ಅಭಿಮಾನಿಗಳು ಹಬ್ಬದ ರೀತಿ ಆಚರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಸಮಾವೇಶ ಮಾಡ್ತಾ ಇದ್ದೀವಿ. ಜೊತೆಗೆ ಈ ಸಮಾವೇಶಕ್ಕೆ ಚಾಮರಾಜನಗರ ಟೌನ್ನ ನಗರದ ಎಲ್ಲ ರಸ್ತೆಗಳಲ್ಲೂ ಬೀದಿಗಳಲ್ಲೂ ಭಾರತೀಯ ಜನತಾ ಪಕ್ಷದ ಕಮಲ ಚಿಹ್ನೆಯನ್ನು ಯುವ ಮೋರ್ಚಾ ಕಾರ್ಯಕರ್ತರು, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಧ್ವಜವನ್ನು ಕಟ್ಟಿ ಅಲಂಕಾರ ಮಾಡಿರ್ತೀವಿ. ತಡರಾತ್ರಿ 2 ಗಂಟೆವರೆಗೂ ಸಹ ನಿದ್ದೆ ಮಾಡದೆ ನಾವು ಇಲ್ಲಿ ಅಲಂಕಾರವನ್ನು ಮಾಡಿರ್ತೀವಿ. ನಮ್ಮ ರಾಜ್ಯಾಧ್ಯಕ್ಷನ ಬರಪೂರ್ವಕವಾಗಿ ಸ್ವಾಗತ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಈ ಡಿ ಕೆ ಶಿವಕುಮಾರ್ ಅವ್ರ ರಾಜಕಾರಣ ನಮಗೂ ನಿಮಗೆಲ್ಲ ಗೊತ್ತು. ಅದಕ್ಕೆ ಅವ್ರನ್ನ ಡಿ ಕೆ ಶಿವಕುಮಾರ್ ಅಂತ ಕೊಡೋದು. ಅವ್ರ ರಾಜಕಾರಣ ಇದೇ ಥರ. ಇಡೀ ಚಾಮರಾಜನಗರ ನಗರಸಭಾ ವ್ಯವಸ್ಥೆ ಇವತ್ತು ಕಾಂಗ್ರೆಸ್ನ ಕಪಿದೃಷ್ಟಿಯಲ್ಲಿ ಸಿಗಾಕೊಂಡಿದೆ. ಅವ್ರು ಹೇಳ್ದಂಗೆ ಕುಣಿತಾ ಇದ್ದಾರೆ, ತಾಳಕ್ಕೆ ತಕ್ಕಂತೆ ಮೇಳ ಆಗಿದೆ. ಕರ್ನಾಟಕ ರಾಜ್ಯದ ಭವಿಷ್ಯದ ನಾಯಕರು, ನೂತನ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ. ರಾಜ್ಯಾಧ್ಯಕ್ಷರಾದ ಮೇಲೆ ಮೊದಲ ಬಾರಿ ನೂತನ ರಾಜ್ಯಾಧ್ಯಕ್ಷರು ಬಿವೈ ವಿಜಯೇಂದ್ರ ಚಾಮರಾಜನಗರಕ್ಕೆ ಭೇಟಿ ಕೊಡ್ತಾ ಇದ್ರು. ಈ ಸಂದರ್ಭದಲ್ಲಿ ಸ್ವಾಗತ ಕೋರೋದಕ್ಕೆ ಫ್ಲೆಕ್ಸ್ಗಳನ್ನು ಅಳವಡಿಸಿತ್ತು. ಅನುಮತಿ ಇಲ್ಲದೆ ಅಳವಡಿಸಿದ್ದಾರೆ ಅಂತ ನಗರಸಭೆ ಅದನ್ನು ತೆರವುಗೊಳಿಸಿದಾದ ಮೇಲೆ ಬಿಜೆಪಿ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನು ನಡೆಸಿದ್ದಾರೆ. ಈಗಲೂ ನಡೀತಾ ಇದೆಯಾ? ಸದ್ಯದ ಪರಿಸ್ಥಿತಿ ಏನಿದೆ? ಟ್ರಾಫಿಕ್ ಜಾಮ್ ಎಲ್ಲ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್. ಹೌದು ಮಧುಬಾಲ, ಬಿಜೆಪಿ ರಾಜ್ಯ ಅಧ್ಯಕ್ಷರಾದ ಬಳಿಕ ಬಿವೈ ವಿಜೇಂದ್ರ ಇದೇ ಮೊದಲ ಬಾರಿಗೆ ಗಡಿ ಜಿಲ್ಲೆ ಚಾಮರಾಜನಗರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಕಾರ್ಯಕರ್ತರ ಸಭೆಯನ್ನು ಕೂಡ ನಡೆಸಲಿದ್ದಾರೆ. ಇನ್ನು ಅವರ ಭೇಟಿ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತರು ತಡರಾತ್ರಿ 2ರ ತನಕವೂ ಕೂಡ ಚಾಮರಾಜನಗರದ ಜೋಡಿ ರಸ್ತೆ ಇರ್ಬೋದು, ಡಾಕ್ಟರ್ ಬಿ ಆರ್ ಭವನದ ಅಂಬೇಡ್ಕರ್ ರಸ್ತೆ ತನಕವೂ ಕೂಡ ಕಮಲದ ಬಾವುಟಗಳು ಹಾಗೂ ಬಿವೈ ವಿಜೇಂದ್ರ ಅವರಿಗೆ ಸ್ವಾಗತ ಕೋರುವ ಫ್ಲೆಕ್ಸ್ಗಳನ್ನ ಅಳವಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಚಾಮರಾಜನಗರ ನಗರಸಭೆ ಸಿಬ್ಬಂದಿಗಳು ಯಾವುದೇ ಅನುಮತಿ ಪಡೆಯದೆ ಫ್ಲೆಕ್ಸ್ಗಳನ್ನ ಹಾಕಲಾಗಿದೆ ಅಂತ ಅದನ್ನ ತೆರವು ಮಾಡಿದ್ರು. ಇದರಿಂದ ಕುಪಿತರಾದಂತಹ ಬಿಜೆಪಿ ಕಾರ್ಯಕರ್ತರು ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವಂತಹ ಚಾಮರಾಜನಗರದ ಭುವನೇಶ್ವರ ವೃತ್ತದಲ್ಲಿ ದಿಢೀರ್ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ರು. ಚಾಮರಾಜನಗರ ನಗರ ಸಿಬ್ಬಂದಿ ಈ ಸ್ವತ್ತು ಮಾಡಿಕೊಡಲು ಜೊತೆಗೆ ನೈರ್ಮಲ್ಯತೆ ಕಾಪಾಡಲು ಯಾವುದೇ ದರ್ಪ ಹಾಗೂ ದಕ್ಷತೆಯನ್ನ ತೋರ್ತಾ ಇಲ್ಲ. ಆದ್ರೆ ನಮ್ಮ ಪಕ್ಷದ ಬ್ಯಾನರ್ಗಳನ್ನ ತೆರವು ಮಾಡೋದಕ್ಕೆ ಮಾತ್ರ ಇವರು ದಕ್ಷತೆ ತೋರಿದ್ದಾರೆ. ಇದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಕಾರಣ. ಡಿ ಕೆ ಶಿವಕುಮಾರ್ ಅವರ ಒಂದು ಅವರ ಮೂಲಕವೇ ಈ ಫ್ಲೆಕ್ಸ್ಗಳೆಲ್ಲ ತೆರವು ಮಾಡಿದೆ ಅಂತ ಆರೋಪ ಮಾಡಿದ್ರು. ಬಳಿಕ ಅರ್ಧ ತಾಸಿಗೂ ಹೆಚ್ಚು ಕಾಲ ರಸ್ತೆ ತಡೆಯನ್ನು ನಡೆಸಿದ್ರು. ಬಳಿಕ ವಾಹನ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಅದಾದ ಬಳಿಕ ಬಿವೈ ವಿಜೇಂದ್ರ ಅವರು 11:30 ಸುಮಾರಿಗೆ ಚಾಮರಾಜನಗರಕ್ಕೆ ಭೇಟಿ ಕೊಡುವ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ಹಿಂಪಡೆದು ಈಗ ಅವರನ್ನ ಸ್ವಾಗತ ಕೋರೋದಕ್ಕೆ ಬೃಹತ್ ಸೇಬಿನ ಹಾರ ಹಾಗೂ ಬೃಹತ್ ಹಾರಗಳನ್ನ ಇಟ್ಕೊಂಡು ಚಾಮರಾಜನಗರ ಸಂತೆಮರಳಿ ವೃತ್ತದಲ್ಲಿ 500ಕ್ಕೂ ಹೆಚ್ಚು ಕಾರ್ಯಕರ್ತರು ಸೇರಿದ್ದಾರೆ. ಮಧುಬಾಲ್. ಥ್ಯಾಂಕ್ ಯು ಸುರೇಂದ್ರ, ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.